ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಸಿಎಂ ಬದಲಾವಣೆಯ ದಂಗಲ್ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ರು, ಹೇಳಿಕೆಗಳು ಮಾತ್ರ ನಿಲ್ತಾ ಇಲ್ಲ. ಮತ್ತೆ ಮತ್ತೆ ಹೇಳಿಕೆ ನೀಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಸಿಎಂ ಬದಲಾವಣೆ ಬಗ್ಗೆ ಸ್ವಾಮೀಜಿ ಅವರ ಭಾವನೆ ಹೇಳ್ಕೊಂಡಿದ್ದಾರೆ. ಬೇರೆಯವರು ಮಾತನಾಡಬಹುದು, ಸ್ವಾಮೀಜಿ ಮಾತನಾಡಬಾರ್ದಾ? ಸ್ವಾಮೀಜಿ ಹೇಳಿಕೆ ಪರ ಮಾಜಿ ಸಂಸದ ಡಿಕೆ ಸುರೇಶ್ ಈ ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ. ಎಲ್ಲರೂ ಅವರವರ ಅಭಿಪ್ರಾಯಗಳನ್ನ ಹೇಳ್ಕೊಳ್ತಾರೆ, ಹಾಗಾದ್ರೆ ಸ್ವಾಮೀಜಿ ಮಾತನಾಡಬಾರ್ದ? ಅವರ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳ ವೈಯಕ್ತಿಕ ಅಭಿಪ್ರಾಯ, ಅವರ ಸಮಾಜದ ಭಾವನೆಯನ್ನ ತಿಳಿಸಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲಿ ಹೋಗೋದಿಲ್ಲ. ನೋಡ್ರಿ, ಅವರು ಒಬ್ರು ಸ್ವಾಮೀಜಿ ಆ ದಾಕ್ಷಿಣ್ಯಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತಲ್ಲ, ಅವರು ಸ್ವತಂತ್ರರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ಹಾಕಿದ್ರು. ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದ? ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದ? ಅವ್ರ ಭಾವನೆನ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಹೊರತು ಅದಕ್ಕೆ ಅನ್ಯತಾ ಭಾವಿಸುವಂಥದ್ದೇನೂ ಇಲ್ಲ. ಡಿಸಿಎಂ ಯಾರನ್ನ ಮಾಡಬೇಕು ಅಂತ ಅಧಿಕಾರ ಸಿಎಂಗಿದೆ. 33 ಸಚಿವರನ್ನ ಬೇಕಿದ್ರು ಡಿಸಿಎಂ ಮಾಡಬಹುದು. ಪರೋಕ್ಷವಾಗಿ ಈ ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಸುರೇಶ್. ಅಧಿಕಾರದ ಆಸೆ ಇದ್ರೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿ ಬಹುಮತ ತಂದು ಅಧಿಕಾರಕ್ಕೆ ಬರಲಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಹೆಚ್ಚುವರಿ ಡಿಸಿಎಂಗೆ ಡಿಮ್ಯಾಂಡ್ ಮಾಡಿದವರಿಗೆ ಸುರೇಶ್ ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಧಿಕಾರದ ಆಸೆ ಇದ್ರೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿ ಬಹುಮತ ತಂದು ಆಮೇಲೆ ಅಧಿಕಾರಕ್ಕೆ ಬರಲಿ ಅಂತ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಇಲ್ಲ ಸಲ್ಲದ ಮಾತುಗಳನ್ನಾಡ್ತಾ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ. ಮಂತ್ರಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ, ಉಪಮುಖ್ಯಮಂತ್ರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಅಂದ್ರೆ 33 ಜನನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಘೋಷಣೆ ಮಾಡ್ಬೋದು. ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ, ಸಾಂವಿಧಾನಿಕವಾದಂಥ ಮಾನ್ಯತೆ ಕೂಡ ಇಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅವಶ್ಯಕತೆ ಇದೆ ಅಂತ ಅಂದ್ರೆ ಖಂಡಿತ ಮಾಡಲಿ. ಅದನ್ನ ಬಿಟ್ಟು ಸರ್ಕಾರ ಕೊಟ್ಟಿರೋ ಅವಕಾಶವನ್ನ ಜನರಿಗೆ ಯಾವ ರೀತಿ ಬಳಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಜಾತಿಯವರು ಮತ ಹಾಕಿದ್ದಾರೆ. ಇವ್ರಿಗೆ ಇಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂದ್ರೆ ಅವ್ರ ನಾಯಕ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಈಗ ಡಿಕೆ ಶಿವಕುಮಾರ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೆಚ್ಚುವರಿ ಡಿಸಿಎಂ ಆಗಿರ್ಬೋದು, ಸಿಎಂ ಬದಲಾವಣೆ ಆಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಸಹ ಬಾಯಿ ಬಿಟ್ಟು ಮಾತನಾಡುವಂತಿಲ್ಲ ಅಂತ ಖಡಕ್ ವಾರ್ನಿಂಗ್. ಆದ್ರೆ ಕಾಂಗ್ರೆಸ್ನ ನಾಯಕರಿದ್ದಾರಲ್ಲ, ಅವ್ರಿಗೆ ಎಷ್ಟು ಸೀರಿಯಸ್ ಆಗಿ ವಾರ್ನಿಂಗ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಇದೆ. ಮತ್ತೊಂದ್ ಕಡೆ ಡಿಕೆ ಸುರೇಶ್ ಅವರು ಸಹ ಮೇಲಿಂದ ಮೇಲೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ? ಪ್ರಗತಿ, ನಿಜ. ನಿನ್ನೆ ಹೈಕಮಾಂಡ್ ಭೇಟಿಯ ಬಳಿಕ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಬದಲಾವಣೆಯನ್ನ ಗಮನಿಸಬಹುದು. ಇಷ್ಟು ದಿನ ಡಿಸಿಎಂ ಚರ್ಚೆ ಬಂದಾಗ ಹೆಚ್ಚು ತೀಕ್ಷ್ಣವಾಗಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇರಲಿಲ್ಲ. ನಿನ್ನೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಬಹುಶಃ ಒಂದು ಮಾತುಕತೆ ನಡೆದಂಗೆ ಇದೆ. ಆ ಮಾತುಕತೆಯ ರಿಸಲ್ಟ್ ಏನು ಅನ್ನುವಂಥದ್ದು ಇವತ್ತು ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ ನಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಎಐಸಿಸಿ ಇದೆ, ಹೈಕಮಾಂಡ್ ಇದೆ, ಹೆಚ್ಚುವರಿ ಡಿಸಿಎಂ ಮಾಡಬೇಕಾ, ಸಿಎಂ ಬದಲಾವಣೆ ಮಾಡಬೇಕಾ, ಈ ವಿಚಾರಗಳೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದ್ರೆ ಸಚಿವರುಗಳು ಮಾತನಾಡುವಂಥದ್ದು, ಜೊತೆಗೆ ಅದಕ್ಕೆ ಕೌಂಟರ್ ಕೊಡುವಂತೆ ಶಾಸಕರು ಕೂಡ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡುವಂಥದ್ದು, ಇದು ಸರಿ ಬರೋದಿಲ್ಲ ಅನ್ನುವಂಥದ್ದು ಹೈಕಮಾಂಡ್ ಕೂಡ ಗೊತ್ತಿದೆ. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಒಂದು ಸೂಚನೆ ಕೊಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿನೇ ಡಿಕೆ ಶಿವಕುಮಾರ್ ಅವರು ಇವತ್ತು ಅಂದ್ರೆ ಅನಿವಾರ್ಯವಾಗಿ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ರೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಪದೇ ಪದೇ ಈ ಹೇಳಿಕೆಗಳು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಡಿಸ್ಟರ್ಬ್ ಮಾಡೋದಾಗಿತ್ತು ಮತ್ತು ಹೆಚ್ಚುವರಿ ಡಿಸಿಎಂ ಮಾಡೋದ್ರ ಮೂಲಕ ಡಿಸಿಎಂ ಸ್ಥಾನದ ಮಹತ್ವವನ್ನ ಕಡಿಮೆ ಮಾಡೋದು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರದ್ದಾಗಿತ್ತು. ಇವತ್ತು ಡಿಕೆ ಸುರೇಶ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿ ಹೇಳಿದ್ದರ ಪರವಾಗಿ ಮಾತನಾಡಿದ್ದಾರೆ. ಯಾಕಂದ್ರೆ ಎಲ್ರಿಗೂ ಅವರದ್ದೇ ಆದಂತಹ ವೈಯಕ್ತಿಕ ಭಾವನೆಗಳಿರುತ್ತೆ, ಅದನ್ನ ಹಂಚಿಕೊಂಡಿದ್ದಾರೆ. ಬೇರೆಯವರು ಮಾತನಾಡುವಾಗ ಸರಿ ಅನ್ನುವಂಥವ್ರು ಸ್ವಾಮೀಜಿ ಮಾತನಾಡುವಂಥದ್ದನ್ನ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ವತಂತ್ರರಿದ್ದಾರೆ ಅನ್ನೋದ್ರ ಮೂಲಕ ಸ್ವಾಮೀಜಿಯವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಪದೇ ಪದೇ ಡಿಸಿಎಂ
ಕೇಳುವಂತವ್ರಿಗೂ ಕೂಡ ನಿಮ್ಮ ನೇತೃತ್ವದಲ್ಲೇ ಚುನಾವಣೆ ನಡೆಸಿ ಗೆದ್ದು ಬನ್ನಿ ಅನ್ನುವಂತ ಒಂದು ಸವಾಲನ್ನು ಕೂಡ ಡಿ ಕೆ ಸುರೇಶ್ ಅವರು ಹಾಕಿರುವಂತದ್ದು. ಪ್ರಗತಿ. ಓಕೆ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.